ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ? ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನುಗ್ರಹಿಸಲ್ಪಟ್ಟಂಥ ಎರಡನೇ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ಆಗಿರಲಿಕ್ಕೆ ದೇವರು ಕೊಟ್ಟಂಥ ಒಳ್ಳೆ ಕೃಪೆಯನ್ನು ನೆನೆಸಿ ನಾನು ದೇವರಿಗೆ ನನ್ನ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾನು ನಂಬುತ್ತಾನೆ ನಿಮ್ಮ ಜೀವಿತದಲ್ಲಿ ಅನೇಕರ ಜೀವಿತದಲ್ಲಿ ನಿನ್ನೆ ದಿನದಿಂದಲೂ ದೇವರು ಅನೇಕ ಬದಲಾವಣೆಗಳನ್ನು, ಅದ್ಭುತಗಳನ್ನು, ಕೆಲವೊಂದು ವ್ಯತ್ಯಾಸಗಳನ್ನು ನಿಮ್ಮ ಜೀವಿತದಲ್ಲಿ ದೇವರ ಆತನುಂಟು ಮಾಡ್ತಾ ಇದ್ದಾನೆ ಎಂಬುದಾಗಿ. ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ನನ್ನ ಮಹಿಮೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಎರಡನೇದಾಗಿ ಹಿರಿಯ ಸಭಾಪಾಲಕರಾಗಿರುವಂಥ ಕುಮಾರ್ ಪಾಸ್ಟ್ರಿಗ, ನಿಮ್ಮ ಅಭಿಷೇಕ ದೇವದಾಸನಾಗಿರುವಂಥ ಮನು ಪಾಸ್ಟ್ರಿಗ ಅವರ ಕುಟುಂಬಕ್ಕೂ, ಸಭೆಯಲ್ಲಿರುವಂಥ ನಿಮಗೆಲ್ಲರಿಗೂ ಬೇಗನೆ ಬರಲಿರುವಂಥ ಯೇಸು ಕ್ರಿಸ್ತನ ಸ್ನೇಹ ವಂದನೆಗಳನ್ನು ನಾನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ನಾನು ಕಳೆದ ದಿನದಲ್ಲಿ ರಾತ್ರಿ ಪ್ರಿಯ ಸೇವಕರೊಟ್ಟಿಗೆ ಮಾತನಾಡ್ತಿರ್ಬೇಕಾದ್ರೆ ನಾನೊಂದು ಮಾತು ಹೇಳ್ತಿದ್ದೆ. ನನಗೊಂದು ಸಭೆ ಇದೆ, ನನಗೂ ಆತ್ಮಿಕ ಮಕ್ಕಳಿದ್ದಾರೆ. ಅದು ಬಹುತೇಕವಾಗಿ ನಾನು ಹೊರಗಡೆ ಮೀಟಿಂಗ್ ಇರ್ತೀನಿ. ನನ್ನ ಜೊತೆಯಲ್ಲಿ ಕೆಲವು ಅಸಿಸ್ಟೆಂಟ್ ಸೇವಕರಿದ್ದಾರೆ. ದೇವರಿಗೆ ಸ್ತೋತ್ರ. ಎಲ್ಲೇ ಪ್ರಾರ್ಥನೆ ಮೀಟಿಂಗ್ ಹೋಗಬೇಕಾದ್ರೂ ನನ್ನ ವಿಶೇಷವಾದಂಥ ಒಂದು ಸಂದರ್ಭದಲ್ಲಿ ನನ್ನ ಸಭೆಯಲ್ಲಿ ಕೆಲವು ಸೇವಕರನ್ನು ಆಹ್ವಾನಿಸಿ ಅವರ ಸಮಯವನ್ನು ಬಿಟ್ಟುಕೊಟ್ಟು ಅಲ್ಲಿ ಕೂಟಗಳನ್ನು ಏರ್ಪಡಿಸೋದುಂಟು. ಆದರೆ ಇಲ್ಲಿಗೆ ಬರಬೇಕಾದ್ರೆ ನನಗೆ ಗೊತ್ತಿಲ್ಲ, ನನ್ನ ಸಭೆಯ ಆ ಗುಡ್ ಫ್ರೈಡೆ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿ ಬರೀ ಭಾನುವಾರ ಮಾತ್ರ ಇಟ್ಟು ನಾನು ಇಲ್ಲಿಗೆ ಬರಬೇಕಾದ್ರೆ ನಾನು ಯೋಚನೆ ಮಾಡಿದೆ, ದೇವರೇ ಎಲ್ಲ ಕ್ಯಾನ್ಸಲ್ ಮಾಡಿ ಹೋಗೋಕ್ಕೆ ಕೇಳ್ತಾ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಅಲ್ಲದೆ ಉಪವಾಸವಾಗಿರುವಂಥ ದೇವರಿಗೆ ಸ್ತೋತ್ರ. ನನಗೆ ಫೋನಲ್ಲಿ ಒಬ್ರು ಕೇಳ್ತಿದ್ರು, ಅಲ್ಲ ಪಾಸ್ಟರ್ ನಿಮಗೆ ಅಂತ ಅಲ್ಲಿ ಎಷ್ಟು ಪ್ರಿಪೇರ್ ಮಾಡಿಟ್ಟಿರ್ತಾರೆ, ಅವ್ರು ನಿಮ್ಮನ್ನು ಸನ್ಮಾನಿಸ್ಬೇಕು, ನಿಮಗೆ ಉಪಚರಿಸ್ಬೇಕಂತ ಎಷ್ಟೆಲ್ಲ ಆಲೋಚನೆ ಮಾಡ್ತಾರೆ, ನೀವು ದಿಢೀರಂತ ಹೋಗಿ ಉಪವಾಸ ಇದ್ದಿರಲ್ಲ. ದೇವ್ರಿಗೆ ಸ್ತೋತ್ರ, ದೇವರು ಹೇಳಿದ್ರು ನಾನು ಉಪವಾಸ ಇದ್ದೀನಿ. ಆದರೆ ಇಲ್ಲಿಗೆ ಬಂದಮೇಲೆ ನಿನ್ನೆ ದಿನ ಗೊತ್ತಾಯಿತು ಎಷ್ಟು ದೊಡ್ಡ ಸಾನ್ನಿಧ್ಯದ ಮಧ್ಯದಲ್ಲಿ ದೇವರು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಎಂಬುದಾಗಿ. ಹೊಟ್ಟೆ ಕಿಚ್ಚಿ ಇಲ್ಲ ಅಂದರೆ ಮಾತ್ರ ದೇವರಿಗೆ ಮಹಿಮೆ ಉಳ್ಳವರು ಶಬ್ದವಾಗಿ ಒಂದು ಚಪ್ಪಾಳೆ ತಟ್ಟದ ದೇವರಿಗೆ ಸ್ತೋತ್ರ ಮಾಡಿ. ನಾನು ಕಳೆದ ರಾತ್ರಿ ಕೂಡ ಇಲ್ಲಿಂದ ಹೋದಾದ ಮೇಲೂ ಕೂಡ ನಾನು ಶಕ್ತವಾಗಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನನ್ನ ಹೃದಯದಲ್ಲಿ ಬಂದಂಥ ಆಲೋಚನೆ, ಕಳೆದ ರಾತ್ರಿಯಿಂದಲೂ ಶಕ್ತವಾಗಿ ದೇವರಾತ್ಮ ನನ್ನ ಹೃದಯದಲ್ಲಿ ಆಲೋಚನೆಯಲ್ಲಿ ಮಾತನಾಡ್ತಾ ಇದ್ದಾನೆ. ದೇವರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಮಕ್ಕಳೇ, ನೀನು ಇಲ್ಲಿದ್ದೀಯ ಅನ್ನೋದು ದೇವರ ಮಹಾಕೃಪೆ. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ಉಂಟಾಗುವಂತ ರೀತಿಯಲ್ಲೆಲ್ಲ ನಿನ್ನ ಜೀವಿತದಲ್ಲಿ ದೇವರ ಅದ್ಭುತ ಮಾಡಕ್ಕಿರೋದು. ಹಲೋ, ಪ್ರೈಸ್ ದಿ ಲಾರ್ಡ್. ಈ ಸಭೆಗೊಂದು ಪ್ರತ್ಯೇಕತೆ ಇದೆ. ಈ ಸಭೆಯ ಅಂಗಗಳಾಗಿ ಮಕ್ಕಳಾಗಿರುವಂತ ನಿಮ್ಮಲ್ಲೊಂದು ಪ್ರತ್ಯೇಕತೆ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ದೇವರು ನಾನು ಕಳೆದ ದಿನದಲ್ಲಿ ನನಗೆ ಗೊತ್ತಿಲ್ಲ, ಕಳೆದ ದಿನ ಅನೇಕ ಸಾಕ್ಷಿಗಳನ್ನು ಸೇವಕರ ಬಾಯಿಗಳಿಂದ ಕೇಳಕ್ಕಾಯಿತು. ಅದರ ಒಂದು ಮಾತನ್ನು ನಾನು ನಿನ್ನೆ ದೇವರ ಆತ್ಮನ ಮುಖಾಂತರವಾಗಿ ಒಂದು ಪ್ರವಾದನೆ ಶಬ್ದವಾಗಿ ಹೇಳಿದೆ. ನಿನಗಿಂತಲೂ ಉತ್ತಮವಾಗಿ ಆರಾಧನೆ ಮಾಡುವವರಿರ್ಬೋದು. ಆ 12 ವರ್ಷದಿಂದ ರಕ್ತ ಕುಸುಮ ಸ್ತ್ರೀ, ಆ ರೋಗದಿಂದ ಬಳಲುತ್ತಿರುವಂತಹ ಸ್ತ್ರೀ, ಅವಳು ಯೇಸುವಿನ ಬಟ್ಟೆಯ ತುದಿಯನ್ನು ಮುಟ್ಟುವಾಗ, ಯೇಸು ತಿರುಗಿ ನೋಡುವಾಗ, ಜನರು ಮೈ ಮೇಲೆ ಅವಳ ಮೇಲೆ ಬಿದ್ದಾಗ ಯೇಸು ಹೇಳ್ತಾ ಇದ್ದಾನೆ, ನನ್ನಿಂದ ಒಂದು ಶಕ್ತಿ ಹೊರಡ್ತಾ ಇದೆ. ಯೇಸು ಕೇಳ್ತಾ ಇದ್ದಾರೆ, ಈ ನನ್ನನ್ನು ಯಾರೋ ಮುಟ್ಟಿದ್ರು. ಪೇತ್ರ ಹೇಳ್ತಾ ಇದ್ದಾನೆ, ಜನರು ನಿನ್ನ ಮೈ ಮೇಲೆ ಬೀಳ್ತಾ ಇದ್ದಾರಲ್ಲ, ಬಿದ್ದಿದ್ದನ್ನು ಕಂಡು ನೀನು ಈ ಮಾತನ್ನು ಕೇಳ್ತಿದೆಯಲ್ಲ. ನನಗವಾಗ ಒಂದು ಆಲೋಚನೆ, ನಿನಗಿಂತ ಉತ್ತಮವಾದಂಥ ಸಭೆ ಇರ್ಬೋದು, ನಿನಗಿಂತ ಉತ್ತಮವಾದಂಥ ಆರಾಧನೆ ಮಾಡೋರು ಇರ್ಬೋದು, ನಿನಗಿಂತ ಉತ್ತಮ ಪ್ರಸಂಗ ಮಾಡೋರು ಇರ್ಬೋದು, ನಿನಗಿಂತಲೂ ಉತ್ತಮವಾಗಿ ಯಾವ ರೀತಿಯಲ್ಲಿ ಇದ್ದವ್ರು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತು ಹೇಳ್ತಾನೆ, ಯೇಸು ತಿರುಗಿ ನೋಡ್ತಿರುವಂಥದ್ದು ನಿನ್ನನ್ನು ಮಾತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಭೆಯ ಪ್ರಾರ್ಥನೆ, ಈ ಸಭೆಯ ನಿಯೋಗ ಅದು ಬೇರೆ ಲೆವೆಲಲ್ಲಿ ಆಗಿರ್ತದೆ. ಈ ಒಳ್ಳೆ ಮರಗಳನ್ನು, ಹಣ್ಣುಗಳ ಇರುವಂಥ ಮರಗಳನ್ನು ಕಾಣುವಾಗಲೇ ಕಲ್ಲೊಡಿಬೇಕಂತ ಅನ್ಸೋದು. ಹಲ್ಲೆಲೂಯಾ. ಯಾರಾದರೂ ಖಾಲಿ ಮರಕ್ಕೆ, ಒಣಗಿದ ಮರಕ್ಕೆ ಕಲ್ಲೊಡಿತೀರಾ? ಫಲ, ಒಂದೊಳ್ಳೆ ಮಾವಿನ ಹಣ್ಣು ಇದೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ?
ದೇವ್ರಿಗೆ ಸ್ತೋತ್ರ. ಇಲ್ಲಿ ಒಳ್ಳೆ ಫಲಗಳಿರೋದಕ್ಕೋಸ್ಕರನೇ ಹೊರಗಡೆಯಿಂದ ಕಲ್ಲು ಬೀಳ್ತಾರ. ದೇವ್ರಿಗೆ ಸ್ತೋತ್ರ. ಬೀಳ್ತಾ ಇರ್ಲಿ, ಕಟ್ಟೋದನ್ನ ಕಟ್ಟುತ್ತಾರ. ಹಲ್ಲೆಲೂಯಾ. ಕೆಲವೊಂದು ಕಲ್ಲುಗಳು ನಮಗೆ ಅನುಕೂಲವಾಗಿ ಬೇಕಾದದನ್ನ ರೂಪಿಸಲಿಕ್ಕೋಸ್ಕರ ದೇವರೇ ಕಳಿಸೋದು. ಅದಕ್ಕೆ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ. ನಾವೆಲ್ಲದಕ್ಕೂ ಸ್ತೋತ್ರ ಹೇಳುವಂತ ಗುಂಪೆ. ನಾವು ಸ್ತೋತ್ರ ಹೇಳಿ ಎಲ್ಲವನ್ನ ಹೊಂದಿಕೊಳ್ಳುವಂತವರೇ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಈ ದಿನದಲ್ಲಿ ಎಷ್ಟು ಜನ ಸಂತೋಷವುಳ್ಳವರಾಗಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ನಾನು ನಂಬುತ್ತೇನೆ ನಿಮ್ಮ ಮಧ್ಯದಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕಳೆದ ರಾತ್ರಿಯಿಂದಲೂ ನಿಮ್ಮ ಜೀವಿತದಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ, ಕೆಲವೊಂದು ಬದಲಾವಣೆಗಳನ್ನ ದೇವರು ಉಂಟು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ನಂಬ್ತಾನೆ ಇವತ್ತಿನಿಂದ ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಆರಾಧನೆಗಳು ಇನ್ನೂ ಅಧಿಕವಾದಂಥ ರೀತಿಯಲ್ಲಿ, ಹಲ್ಲೆಲೂಯಾ, ಓ ರಾಮ್ಶಂತಲ್, ಮೋರ್ ದೆನ್ ಯೆಸ್ಟರ್ಡೇ, ನಿಮ್ಮ ಎಲ್ಲ ಕಾರ್ಯಗಳು ನಿನ್ನೆಗಿಂತಲೂ ನಾಳೆಗಿಂತಲೂ ಪ್ರತಿ ಕ್ಷಣ ಅದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರ್ತದೆ. ಕಾರಣ ದೇವರಾತ್ಮನು ಕೆಲವರನ್ನ ನಿನ್ನೆನೆ ಸೆಲೆಕ್ಟ್ ಮಾಡಿಟ್ಟಿದ್ದಾನೆ. ಓ, ಸ್ವೀಕಾರ ಮಾಡೋರು ಯಾರಾದ್ರೂ ಇರೋದಾದ್ರೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರಾತ್ಮನು ಕೆಲವರನ್ನ ನಿನ್ನೆನೆ ಸೆಲೆಕ್ಟ್ ಮಾಡಿಟ್ಟಿದ್ದಾನೆ. ನೀವು ಇದ್ದಂಥ ರೀತಿಯಲ್ಲಿ ಇರಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಪ ಸಮಯ ನಾವು ಕಣ್ಣುಗಳನ್ನು ಮುಚ್ಚಿನ ದೇವರಿಗೆ ನಾವು ಸ್ತೋತ್ರವನ್ನು ಮಾಡೋಣವಾ. ನಾವು ದೇವರನ್ನ ಕೇಳೋಣ, ನಾನು ಬಿಟ್ಟು ಕೊಡೋಣ. ಲೆಟ್ಸ್ ಆಸ್ಕ್ ಗಾಡ್ ಫಾರ್ ದ ಲಾರ್ಡ್ ಸ್ಪೀಕ್ ವಿತ್ ಅಸ್. ತಂದೆಯಾದವರೇ, ನಮ್ಮೊಟ್ಟಿಗೆ ಮಾತನಾಡ. Yes, Father Lord, we know that within you we are something special, Father Lord. Without you we are nothing. Oh lakama shakasi antala ragada. If anybody ready to ask God, ಯಾರಾದರೂ ಸಿದ್ಧರಾಗಿದ್ದೀರಾ ದೇವರ ಹತ್ರ ಕೇಳಲಿಕ್ಕೆ? ನಿನ್ನಲ್ಲಿದ್ದರೆ ನಾನು ವಿಶೇಷವಾಗಿರ್ತೀನಿ. ನೀನಿಲ್ಲದೆ ಹೋದ್ರೆ ನಾನು ಏನೂ ಅಲ್ಲ ಸ್ವಾಮಿ. ಕರ್ತಾವೆ, ನನ್ನೊಟ್ಟಿಗೆ ಮಾತನಾಡಿ ಎಂಬುದಾಗಿ ಕೇಳ್ರಿ. ನಿನ್ನ ಆ ಪ್ರವಾದನೆ ಶಬ್ದ ನನ್ನ ಮೇಲೆ ಬೀಳಲಿ ಎಂಬುದಾಗಿ ಕೇಳ್ರಿ. ನನ್ನ ಜೀವಿತದಲ್ಲಿರುವಂಥ ಉದ್ದೇಶವನ್ನು ನೀನು ತಿಳಿಸ್ಕೊಡಿ ಎಂಬುದಾಗಿ ಹೇಳ್ರಿ. ಓ ರಾಸಮರ ಶಕಥೂರಮ, ಕರೀರಿ ಕರೀರಿ ಯೇಸುವೆ ಎಂಬುದಾಗಿ ಕರೀರಿ. ನನ್ನ ಜೊತೆ ಮಾತನಾಡು ದೇವರೇ ಎಂಬುದಾಗಿ ಕರೀರಿ. ದೇವರೇ ಎಂಬುದಾಗಿ ಕೂಗ್ರಿ ಕೂಗ್ರಿ. ಇದು ನಿನ್ನ ಸಮಯ ಮಕ್ಕಳೇ, ಇದು ನಿನ್ನ ಸಮಯ, ಇದು ನಿನ್ನ ಸಮಯ ಇದು. ಓ ರಾಕಮಲ್ಲ ರಶತಿ, ಓ ರಾಶತಿ ರಮಸಿ ಯಾಂತಿ ರಮ ರಗಡ ತಲ ರಗದ ಉರುಂ ಸತಿ ರಂ ಶತಲ ರಗಡಂ ತಲ ರಗದಂ ಶತೆ ಜೂಡ ರಗಡ ತಲ ರಗಡ. ಯಾರು ಮೌನವಾಗಿರೋದು ಅಲ್ಪ ಸಮಯ ದೇವರಿಗೆ ಸ್ತೋತ್ರ ಮಾಡ್ತೀರಾ? ದೇವರಿಗೆ ಸ್ತೋತ್ರ ಮಾಡ್ತೀರಾ? ಅನ್ಯ ಭಾಷೆಯಲ್ಲಿ ಸ್ವಲ್ಪ ಸಮಯ ವಾಡಿಕೆ ಪ್ರಕಾರವಾಗಿ ನೀವು ಕೂರುವಂಥ ರೀತಿಯಲ್ಲಿ ಕೂರೋದು ಬೇಡ. ಇದೊಂದು ವಿಶೇಷವಾದ ಪ್ರಾರ್ಥನೆ. ದಿಸ್ ಇಸ್ ಸ್ಪೆಷಲ್ ಮೀಟಿಂಗ್. ಡೋಂಟ್ ಸಿಟ್ ಆರ್ಡಿನರಿ. ನೀವು ಎಲ್ಲ ಸಮಯದಲ್ಲಿ ಸಾಧಾರಣವಾಗಿ ಕೂರುವಂಥ ರೀತಿಯಲ್ಲಿ ಈ ಪ್ರಾರ್ಥನೆಯಲ್ಲಿ ಕೂರೋದು ಬೇಡ. ಈ ಉಪವಾಸ ಆ ರೀತಿಯಾದಂಥ ಉಪವಾಸವಲ್ಲ. ಇದು ನಿನ್ನನ್ನೇ ಕ್ರಿಸ್ತನಲ್ಲಿ ಹುದುಗಿಸುವಂಥ ಒಂದು ಸಮಯವಾಗಿ ಇದು ಮಾರ್ಪಡಲಿ. ಇದು ಕಂಪ್ಲೀಟ್ ಚೇಂಜ್ ಆಗಲ್ಲ. ಇದು ಕಂಪ್ಲೀಟ್ ಚೇಂಜ್ ಆಗಲ್ಲ. ಇದು ಕೆಲವೊಂದು ಅಟ್ಮಾಸ್ಫಿಯರ್ಗಳನ್ನು ಚೇಂಜ್ ಮಾಡುವಂಥ ಸ್ತೋತ್ರದ ಶಬ್ದಗಳು ನಿಮ್ಮ ಬಾಯಿಂದ ಹೊರಡಲಿ. ಕಣ್ ತೆರೆದು ಆ ಕಡೆ ಕಡೆ ಏನು ನಡೀತಾ ಇದೆ ಎಂಬುದಾಗಿ ನೋಡಲಿಕ್ಕೆ ಹೋಗ್ಬೇಡ್ರಿ. ಅಕ್ಕಪಕ್ಕದವರು ಆರಾಧನೆ ಮಾಡ್ತಾ ಇದ್ದಾರ ಇಲ್ವಾ ಅದು ನಿನಗೆ ಬೇಡ. ನಿನ್ನ ಮುಂದೆ ಸರ್ವಶಕ್ತನಾದಂಥ ಒಬ್ಬ ದೇವರಿದ್ದಾನೆ. ಅವನ ಜೊತೆಯಲ್ಲಿ ಮಾತನಾಡಲಿಕ್ಕೆ, ಅವನ ಜೊತೆಯಲ್ಲಿ ಸಂಬಂಧನ ಬೆಳೆಸಲಿಕ್ಕೆ ಯಾರಿಗಾದ್ರೂ ಮನಸ್ಸಿರೋದಾದ್ರೆ ಆ ಶಿಲುಬೆಯನ್ನು ದೃಷ್ಟಿಸಿ ಆ ಕರ್ತನನ್ನ ನೋಡಿ ಮಾತ್ರವೇ ನೀವು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ಓ ರಾಜಾ ಮಲಾಲ ಶತಿ ರಾಜಿ ರಿಕಲ ಮಸೂನಿ ಮಶಕನ ಮರಾಸಿಮಿ ರಂಕಮನಿಯಾ ಸಿಯಾಂತುಲ ಮರಾಜಿತಿ ರೋಮ್ಧಾ ಲರಶತು ಲರಕಡಂ ತಲ್ಲ ಮರಶತಿ ರೋಕಲ ಮರಮ ಶಂಧಲ ರಾಸಿಯಾಂತಲ ಬೈಡಲ್ ಪ್ರೌದಗಳು ಓ ಜಡರಾಮ್ ಸಿಥಿ ರಮಾಧಿರಾಧಿಲರ ವಿಶತೆ ಜುಡರಗಡಂತಲ ರಮಧೀರಂ ಜೇ ರಾಮಧೀರಾ ಕಲ ರಮಸ್ ಓ ರಾಮಧೀರಮ ಶಥುಲ ರಾಸಿಯಾಂತಿರಗ ರೀಮಾಂಧುರಾ ಸಿಥಿ ರಮಾಧಿರಾಂ ದಿಲೆ ರೋಕೋಲ ರಮ ಶಂಥೆಲ ಮರ ಧಿಲೆರೆ ದಿರೆ ಓ ರಮ ಸಿಯಾಂತಲ ರಮ ಶಥೆ
ಏಕೆಂದರೆ ಮೆದಿರಾಸಿ ಆಂತುರ ಮಶಂತಲರಗಡಂ ತಲರಗದ ಓರಂ ಧಾಲರಡಿ ರಾಥುಲರದಿ ರಮದಿ ಲರಗಡ. ಕಮಾನ್ 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 ಚರ್ಚ್. ನಿಮಗೆ ಅಳಬೇಕನ್ನಿಸ್ತಿದ್ಯಾ ಅಳ್ರಿ, ನಿಮಗೆ ಕೂಗ್ಬೇಕನ್ನಿಸ್ತಿದ್ಯಾ ಕೂಗ್ರಿ. ನಿಮಗೆ ತೋಚುವಂತ ರೀತಿಯಲ್ಲಿ ಪರಿಶುದ್ಧಾತ್ಮನನ್ನ ಅಲ್ಪ ಸಮಯ ಈ ದಿನದ ವಾಕ್ಯದ ರೆವಲೇಷನ್ಸ್ ಅದು ನನಗೆ ಆಶೀರ್ವಾದವಾಗಿರಲಿ ಎಂಬುದಾಗಿ ನೆನೆಸುವವರು, ದೇವರೇ ನನ್ನನ್ನು ಮುಟ್ಟು ಎಂಬುದಾಗಿ ಕೇಳ್ರಿ. ಈ ಕೇಳ್ರಿ, ಇವತ್ತು ಆರಂಭದಲ್ಲಿ ಕೇಳ್ರಿ, ಅಪ್ಪ ನನ್ನನ್ನು ಮುಟ್ಟಪ್ಪ, ನನ್ನನ್ನು ಮುಟ್ಟಪ್ಪ, ನನ್ನನ್ನು ಮುಟ್ಟಪ್ಪ, ನನ್ನ ಜೊತೆ ಮಾತನಾಡು ಸ್ವಾಮಿ. ಇದು ಈ ದಿನ ವ್ಯರ್ಥವಾಗಿ ಹೋಗಬಾರ್ದು, ಈ ದಿನ ವ್ಯರ್ಥವಾಗಿ ಹೋಗಬಾರ್ದು. ಆ ಮೇಲೆ ಕೂತಿರುವಂಥ ಎಲ್ಲ ಮಕ್ಕಳ ಮೇಲೆ ಆ ಸಾನ್ನಿಧ್ಯ ಇಳಿದು ಬರಲಿ, ಆ ಮಕ್ಕಳ ಮೇಲೆ ಆ ದೇವರ ಸಾನ್ನಿಧ್ಯ ಇಳಿದು ಬರಲಿ. ಕೆಲವರ ಮೇಲೆ ಕೆಲವೊಂದು ಪದ್ಧತಿಯನ್ನು ದೇವರಾತ್ಮನು ಮತ್ತೆ ರೀಓಪನ್ ಮಾಡ್ತಾ ಇದ್ದಾನೆ. ಕೆಲವರ ಮೇಲೆ ಕೆಲವೊಂದು ಅಭಿಷೇಕವನ್ನು ಮತ್ತೆ ರೀಆಕ್ಟಿವೇಟ್ ಮಾಡ್ತಾ ಇದ್ದಾನೆ. ಕೆಲವರನ್ನ ಮತ್ತೆ ದೇವರಾತ್ಮನ ಅವನಿಗೋಸ್ಕರ ನೇಮಿಸ್ತಾ ಇದ್ದಾನೆ. ಓ ಲಾರಾ ಶತ್ತಲರಗಡ ಆ ರಾಮಸಿ ಆ ಮೇಲೆ ಕೂತು ಕಣ್ಣು ನೀರು ಸುರಿಸ್ತಿರುವಂಥ ಪ್ರಿಯ ಸಹೋದರಿ, ನಿನ್ನನ್ನು ಏಸು ಮುಟ್ಟುತ್ತಾ ಇದ್ದಾನೆ, ನಿನ್ನನ್ನು ಏಸು ಮುಟ್ಟುತ್ತಾ ಇದ್ದಾನೆ. ಮಗಳೇ, ಚೂರು ಚೂರಾದಂಥ ಅನುಭವದಲ್ಲಿರುವಂಥ ನಿನ್ನನ್ನು ಆ ಕುಂಬಾರನು ಮತ್ತೆ ಅವನ ಕರಗಳಿಂದ ನಿನ್ನನ್ನು ರೂಪಿಸ್ತಾ ಇದ್ದಾನೆ. ನೀನು ಯೋಚನೆ ಮಾಡ್ತಾ ಇದೀಯಾ, ಎಲ್ಲರ ಮುಂದೆ ನಾನು ಅವಮಾನದಲ್ಲಿ ಇರಬೇಕೇನೋ, ಎಲ್ಲರ ಮುಂದೆ ನಾನು ತಲೆ ತಗ್ಗಿಸಿರ್ಬೇಕೇನೋ? ಅಲ್ಲ 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 ಅಲ್ಲ, ನೀನು ಇವತ್ತು ದೇವರ ಸಾಕ್ಷಿಯಾಗಿ ಮಾರ್ಪಡಲಿಕ್ಕೆ ಹೋಗ್ತಾ ಇದೀಯಾ. ಈ ದಿನವನ್ನ ಕರ್ತನು ನೇಮಿಸಿದಲ್ಲದೆ ಬೇರೇನಲ್ಲ ಮಕ್ಕಳೇ. ಈ ದಿನವನ್ನ ದೇವರು ನಿನಗೋಸ್ಕರ ನೇಮಿಸಿ ಕೊಟ್ಟದ್ದಲ್ಲದೆ ಬೇರೇನಲ್ಲ ಮಕ್ಕಳೇ. ಓ, ಅವನನ್ನು ನೋಡಿ ನಿರೀಕ್ಷಿಸುವವರು ಅವರು ಹೊಸ ಬಲವನ್ನು ಹೊಂದಿಕೊಳ್ತಾರೆ. ಅವರಿಗೆ ಹದ್ದಿಗೆ ಬರುವಂತ ಯೌವನವನ್ನ ತಿರುಗಿ ದೇವರಾತ್ಮನು ಬರಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಅವರು ಓಡಿದರೂ ದಣಿಯೋದಿಲ್ಲ, ನಡೆದರೂ ಕೂಡ ಬಳಲೋದಿಲ್ಲ. ಕಾರಣ ಈ ಲೋಕದಲ್ಲಿ ಸಿಕ್ಕುವಂತ ಶಕ್ತಿ ಎಲ್ಲ ಅವರಿಗೆ ಸಿಗ್ತಾ ಇರುವಂಥದ್ದು. ಅವರು ನಿರೀಕ್ಷಿಸುತ್ತಿರುವಂಥದ್ದು ಯಾವುದೋ ರಾಜಕಾರಣಿ ವ್ಯಕ್ತಿಯಲ್ಲ, ಯಾವುದೋ ಮನುಷ್ಯನನ್ನಲ್ಲ. ಅವರು ನಿರೀಕ್ಷಿಸುತ್ತಿರುವಂಥದ್ದು ಯೆಹೋವನನ್ನಾಗಿದೆ. ಇಲ್ಲಿ ಕೆಲವರು ನೀನು ನೋಡ್ತಿರುವಂಥ ದೃಶ್ಯವು ಒಂದು ವೇಳೆ ನಿನ್ನೆವರೆಗೂ ಮನುಷ್ಯನನ್ನ ನಿರೀಕ್ಷಿಸಿದಾಗಿದ್ರೆ, ಪರಿಸ್ಥಿತಿಗಳನ್ನ ನಿರೀಕ್ಷಿಸಿದಾಗಿದ್ರೆ, ಅದನ್ನ ಸ್ಟಾಪ್ ಮಾಡಿ ಒಂದು ಬಾರಿ ನೀನು ಆ ಶಿಲುಬೆಯನ್ನ ಯೇಸುವನ್ನ ದೃಷ್ಟಿಸಲಿಕ್ಕೆ ನೀನು ಪ್ರಾರಂಭ ಮಾಡೋದಾದ್ರೆ, ನನ್ನ ಆತ್ಮದಲ್ಲಿ ಪ್ರವಾದಿಸಿ ಆಜ್ಞಾಪಿಸ್ತೇನೆ, ನೀನು ಹೊಸ ಬಲವನ್ನ ನೀನು ಹೊಂದಿಕೊಳ್ಳಲಿಕ್ಕಿದೀಯಾ, ಹೊಸ ಬಲವನ್ನ ನೀನು ಹೊಂದಿಕೊಳ್ಳಲಿಕ್ಕಿದೀಯಾ. ಓ, ಬಳಲಿ ಹೋದಂತ ಎಲಿಯನು ಇಸಬೇಳನ ಶಬ್ದಕ್ಕೆ ಒಂದು ವೇಳೆ ಸೋತು ನಾನು ಮರಣ ಹೊಂದೋದು ಒಳ್ಳೆಯದೆಂಬುದಾಗಿ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಅವನಿಗೆ ದೇವದೂತನ ಮುಖಾಂತರ ದೇವರು ಕೊಡುವಂತ ಬಲದ ನಿಮಿತ್ತವಾಗಿ 40 ದಿವಸ ಹಗಲು ರಾತ್ರಿ ರೆಸ್ಟ್ ಇಲ್ಲದಿರುವಂತ ರೀತಿಯಲ್ಲಿ ಅವನು ಓಡಲಿಕ್ಕೆ ಪ್ರಾರಂಭ ಮಾಡಿರೋದಾದ್ರೆ, ಇವತ್ತು ನನ್ನ ಶಬ್ದವನ್ನ ಕೇಳಿಸಿಕೊಳ್ತಿರುವಂತ ಪ್ರೀತಿಯ ಸಹೋದರಿ, ನನ್ನ ಶಬ್ದವನ್ನ ಕೇಳಿಸ್ಕೊಳ್ತಿರುವಂತ ಪ್ರಿಯ ಅಭಿಷಕ್ತನೇ, ನನ್ನ ಶಬ್ದವನ್ನ ಕೇಳಿಸ್ಕೊಳ್ತಿರುವಂತ ಪ್ರೀತಿಯ ದೇವರ ಮಗುವೆ, ನೀನನ್ನ ದೇವರು ಓಡಲಿಕ್ಕೆ ಪ್ರಾರಂಭಿಸಿದ್ರೆ, ನೀನು ಯಾವ ಯಾವ ವಿಚಾರಗಳಲ್ಲಿ ನಿನ್ನೆವರೆಗೂ ಭಯಪಟ್ಟು ಕೂತೋ, ಯಾವ ಯಾವ ವಿಚಾರಗಳಲ್ಲಿ ಸೋತು ಹೋದು ಕೂತೋ, ಅದರಗಳ ಮಧ್ಯದಲ್ಲೇ ಮತ್ತೆ ಜಯಶಾಲಿಯಾಗಿ ಓಡುವಂತ ರೀತಿಯಲ್ಲಿ ನನ್ನ ದೇವರು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಇದೇನೋ ನಾನು ಹೇಳಬೇಕೆಂಬುದಾಗಿ ಹೇಳ್ತಾ ಇಲ್ಲ. ಇಲ್ಲಿರುವಂತ ಕೆಲವರನ್ನ ನೋಡಿ ಪರಿಶುದ್ಧಾತ್ಮನು ಆತ್ಮದಲ್ಲಿ ಪ್ರವಾದಿಸ್ತಾ ಇದ್ದಾನೆ. ನೀನು ಮತ್ತೆ ಎದ್ದು ಓಡಲಿಕ್ಕೆ ಹೋಗ್ತಾ ಇದೆಯಾ? ನೀನು ಓಡುವಂತ ಬಲ ನಿನ್ನ ಬಲದಿಂದ ಆಗೋದಿಲ್ಲ, ಪವಿತ್ರಾತ್ಮನ ಬಲದಿಂದ ತುಂಬಲ್ಪಟ್ಟು ನೀನು ಶಕ್ತವಾಗಿ ಓಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೀಯಾ. ಕೆಲವರು ದೇವರಾತ್ಮನಿಂದ ಈಗ ಆತ್ಮದಲ್ಲಿ ಓಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಕಮಾನ್ 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 ಕಮಾನ್. ಯಾವ ರೀತಿಗೆ ಓಡಬೇಕಂದ್ರೆ ಬಿಟ್ಟಿದ್ದನ್ನ ಮತ್ತೆ ತಿರುಗಿ ಹಿಡಿಯುವಂತ ರೀತಿಯಲ್ಲಿ. ಕಮಾನ್ ಕಮಾನ್. ರೋಷಾತ ಲರಬ ಶಂತ ಲಗಡಂತಲ ರಗಡ. ನಿನ್ನ ಶಬ್ದ ಆ ರೀತಿಯಾಗಿ ಪ್ರಕಟಗೊಳ್ಳಲಿ, ನಿನ್ನ ಚಪ್ಪಾಳಿಯ ಶಬ್ದ ಆ ರೀತಿಯಾಗಿ ಪ್ರಕಟಗೊಳ್ಳಲಿ, ನಿನ್ನ ಸ್ತೋತ್ರದ ಶಬ್ದ ಆ ರೀತಿಯಾಗಿ ಪ್ರಕಟಗೊಳ್ಳಲಿ. ಬಿಟ್ಟಿದ್ದನ್ನ ಮತ್ತೆ ತಿರುಗಿ ಹಿಡಿಯುವಂತ ಒಂದು ಆತ್ಮನ ಅಭಿಷೇಕ ಕೆಲವರ ಮೇಲೆ ದೇವರಾತ್ಮನ ಸುರಿಸ್ತಾ ಇದ್ದಾನೆ, ಕೆಲವರ ಮೇಲೆ ದೇವರಾತ್ಮನ ಸುರಿಸ್ತಾ ಇದ್ದಾನೆ, ಕೆಲವರ ಮೇಲೆ ದೇವರಾತ್ಮನ ಸುರಿಸ್ತಾ ಇದ್ದಾನೆ. ಇನ್ನು ನೀನು ಮತ್ತೆ ನಷ್ಟಪಟ್ಟಂತ ಅನುಭವದಲ್ಲಿ ಜೀವಿಸೋದಿಲ್ಲ. ದೇವರಾತ್ಮನ ಹೇಳ್ತಾ ಇದ್ದಾನೆ, ಇನ್ ಯಾವುದನ್ನೆಲ್ಲ ಕಳೆದ ದಿನದವರೆಗೆ ನೀನು ಕಳ್ಕೊಂಡು
ಅದೆಲ್ಲ ತಿರುಗಿ ಹೊಂದುವಂತ ರೀತಿಯಲ್ಲಿ ನಿನ್ನ ಸ್ತೋತ್ರದಿಂದ ಮಾರ್ಗಗಳನ್ನು ಪರಿಶುದ್ಧಾತ್ಮನು ಸಿದ್ಧಪಡಿಸ್ತಾ ಇದ್ದಾನೆ. ಒಂದು ವೇಳೆ ನಿನಗೆ ಕಳೆದ 10 ವರ್ಷದಿಂದ ಕೆಲವೊಂದು ತಡೆಗಳಿರಬಹುದು, ಅನೇಕ ದಿವಸಗಳಿಂದ ತಡೆಗಳಿರಬಹುದು. ನಾನೊಂದು ಮಾತನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತಾನೆ, ತಡೆಗಳನ್ನ ಒಡೆಯುವವನು ನಿನ್ನ ಮುಂದೆ ಹೊರಟಿದ್ದಾನೆ. ಸ್ತೋತ್ರದ ಮುಖಾಂತರ ಅವನ ಹಿಂದೆ ಓಡಲಿಕ್ಕೆ ನೀನು ಪ್ರಾರಂಭ ಮಾಡೋದಾದ್ರೆ, ನಿನ್ನೆವರೆಗೂ ತಡೆದಂತ ಸಾಲಗಳು, ನಿನ್ನೆವರೆಗೂ ತಡೆದಂತ ರೋಗಗಳು, ನಿನ್ನೆವರೆಗೂ ತಡೆದಂತ ಕಣ್ಣು ನೀರು, ನಿನ್ನೆವರೆಗೂ ತಡೆದಂತ ಅವಮಾನಗಳು ಯಾವುದು ಕೂಡ ಇನ್ನು ಮುಂದೆ ನಿನ್ನ ಮುಂದೆ ಇರೋದಿಲ್ಲ. ಕಾರಣ ತಡೆಗಳನ್ನ ಒಡೆಯುವವನು ನಿನ್ನ ಮುಂದೆ ಹೊರಟಿದ್ದಾನೆ. ಸೈತಾನನನ್ನು ನೋಡಿ ಹೇಳು, ಸೈತಾನನೇ ಇನ್ನು ನೀನು ನನ್ನನ್ನು ತಡೆಯಲಿಕ್ಕೆ ಆಗೋದಿಲ್ಲ. ಸೈತಾನನೇ ಇನ್ನು ನನ್ನನ್ನ ಕಣ್ಣೀರಲ್ಲಿ ಮುಳುಗಿಸಲಿಕ್ಕೆ ಆಗೋದಿಲ್ಲ. ಸೈತಾನನೇ ಇನ್ನು ನನ್ನ ಕುಟುಂಬವನ್ನು ಒಡೆಯಲಿಕ್ಕೆ ಆಗೋದಿಲ್ಲ. ಸೈತಾನನೇ ಇನ್ನು ನನ್ನ ಸೇವೆಯನ್ನು ತಡೆಯಲಿಕ್ಕೆ ಆಗೋದಿಲ್ಲ. ಸೈತಾನನೇ ಇನ್ನು ನನ್ನಲ್ಲಿ ನೀನು ನಷ್ಟವನ್ನು ಉಂಟು ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ತಡೆಗಳನ್ನು ಒಡೆಯುವಂತ ಸರ್ವಶಕ್ತನಾದಂತ ದೇವರು ನನ್ನ ಮುಂದೆ ಹೊರಟಿರುವಾಗ ನನಗೋಸ್ಕರ ಎಲ್ಲ ತಡೆಗಳನ್ನು ಒಡೆದು ನನ್ನನ್ನು ಜಯದಲ್ಲಿ ನಡೆಸ್ತಾ ಇದ್ದಾನೆ. ನೀ ನನ್ನನ್ನು ಇನ್ನು ಸೋಲಲ್ಲಿ ನಡೆಸಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಆತ್ಮದಲ್ಲಿ ಶಕ್ತವಾಗಿ ಅನ್ಯ ಭಾಷೆ ಮುಖಾಂತರ ನಿಮ್ಮನ್ನ ನೋಡಿ ನೀವೇ ಪ್ರವಾದಿಸಿರಿ. ಕಮನ್ 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 ಕಮನ್. ಇದು ನಿಲ್ಲಿಸಿದ್ರೆ ನಿಲ್ಲುವಂತ ಸಾನ್ನಿಧ್ಯ ಅಲ್ಲ. ಇನ್ನು ಶಕ್ತವಾಗಿ, ಇನ್ನು ಶಕ್ತವಾಗಿ ನಿಮ್ಮ ಬಾಯಿಂದ ಬರುತ್ತಿರುವಂತ ಒಂದೊಂದು ಪ್ರವಾದನೆ ಶಬ್ದಗಳು ಅದು ಈಗ ರಿಲೀಸ್ ಆಗ್ಲಿ, ಆಕ್ಟಿವೇಟ್ ಆಗ್ಲಿ. ರೇಖಾ ರಾಮ ಶಂತೆಲ್ಲಕ್ಕೆ ರಾಮದುಲ್ಲ ರಾಸಿ ಅಂತೆಲ್ಲೆರೆದೆ ರೋಲ ಮರಂ ಶಂತೆ ಓ ರಾಮ ಶಂತೆಲ್ಲ ಮರಿದಲಿ ಓ ರಾಮ ಸಿಹಾಂತುಲೆ ಓ ರಾಮ ಸಿ ಓರಶತೆ ನನ್ನನ್ನು ಉದ್ಧರಿಸುವವರು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಉದ್ಧರಿಸುವವರು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ಯೇಸುವೇ. ನಿನ್ನನ್ನ ಆರಾಧಿಸುವೆ, ಓ ಯೇಸುವೇ. ನಿನ್ನನ್ನ ಆರಾಧಿಸುವೆ, ಎಲ್ಲರೂ ಸೇರಿ ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ಲೋಕದಲ್ಲಿ ಅಲೆಯುತ್ತಿದ್ದೆ, ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಗಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಎಲ್ಲರೂ ಸೇರಿ ನೋಡುವ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮವ ಮೇಲೆತ್ತಿ
ಸ್ತುತಿಸುತ್ತಲಿರುವೆ, ನಿನ್ನ ನಾಮವ ಮೇಲೆತ್ತುವೆ. ನನ್ನನ್ನು ಧರಿಸುವವರು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ನನ್ನನ್ನು ಧರಿಸುವವರು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಕರಗಳ ಮೇಲೆ ತುತ್ತ ಯೇಸುವೇ, ನಿನ್ನನ್ನ ಆರಾಧಿಸುವೆ. ಓ ಯೇಸುವೇ, ನಿನ್ನನ್ನ ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು, ಆರಾಧಿಸುವೆನು ನಿನ್ನ. ಓ ರಾಮ ಶಕತಲ ರಮಸಿಯಾಂತಿರೇ, ಓ ರಾಮ ಶದನಿ ಧಿರಮ 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 ಜುಡರಮ ಧೀರ ಶತೇರೆ ಜುಡರಾ ಧೀರ ಸತೆ ಜುಡಮ ಧಿರಮ ದೂರ ಧಿರಮ ಶಬದಿ. ಶಬ್ದವಾಗಿ ಶಬ್ದವಾಗಿ ಆರಾಧಿಸುವೆ. ರೋಧರಮ ಶದಲೆ ರಮ ಧೀರಮದೆ ರಮ ಧೀರಂದೆ ಧಿರಮ ಧೀರಮ ಶತೇರೆ ರೆ. ಆರಾಧಿಸುವೆ ಧಿರಮ ಶತೆ, ಆರಾಧಿಸುವೆನು ರಾಧಿ ರಮ ಧೀರಮತೆ ಸಮಾಧಲೆ. ಆರಾಧಿಸುವೆನು ನಿನ್ನ. ನೊಂದು ಒಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ, ಒಳ್ಳೆಯ ಸಮಾರ್ಯನು ನೀನೇ. ಉಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನಯ ರಕ್ಷಕನು ನೀನೇ. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಆರೈಕೆ ಮಾಡುತ್ತಾ ಶಬ್ದವಾಗಿ 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 ಆ ಶಿಲುಬೆಯನ್ನು ನೋಡುತ್ತಾ. ಉಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನಯ ರಕ್ಷಕನು ನೀನೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮವ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮವ ಮೇಲೆತ್ತು. Come on, catch everybody, sing it loudly. ಧರಿಸುವವರು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ.
ಕೆಲವರನ್ನ ಪರಿಶುದ್ಧಾತ್ಮನ ಶಕ್ತವಾಗಿ ಅವನಿಗೋಸ್ಕರ ನೇಮಿಸುವಂತ ಕೆಲವೊಂದು ಪದ್ಧತಿಯ ಪಾತ್ರೆಯನ್ನ ಅವರ ಕೈಗೆ ಈ ಸಮಯದಲ್ಲಿ ಹಸ್ತಾಂತರ ಪಡಿಸಿರೋದನ್ನ ನಾನು ಕಾಣ್ತಾ ಇದ್ದೇನೆ. ಮಕ್ಕಳ, ನಿಮ್ಮ ಜೀವಿತ ಈ ದಿವಸದಿಂದ ಇನ್ನು ಮೋರ್ ಗ್ಲೋರಿಯಸ್ ಆಗಿ, ಇನ್ನು ಅಧಿಕವಾದಂತ ರೀತಿಯಲ್ಲಿ ಅವನಿಗೋಸ್ಕರ ನೇಮಿಸಲ್ಪಡುವಂತ ರೀತಿಯಲ್ಲಿ ಪರಿಶುದ್ಧಾತ್ಮನ ಮಾರ್ಪಡಿಸಲಿಕ್ಕಿದ್ದಾನೆ. ಓ ರಾಮಶಂತೆಲರೆಗಡಂತೆಲರೆಗಡೆ ಒಂದು ಚಪ್ಪಾಳೆಗಳನ್ನು ತಟ್ಟುತ್ತಾ ದೇವರ ನಾಮವನ್ನ ಮಹಿಮೆ ಪಡಿಸಲಿಕ್ಕೆ ಆಗ್ತದ? ಎಷ್ಟು ಜನ ಸಿದ್ಧರಾಗಿದ್ದೀರಿ? ವೇಗವಾಗಿ ಒಂದು ವಾಕ್ಯವನ್ನು ತೆಗೆದೋದಿ ನನಗೆ ಸಹಾಯ ಮಾಡ್ರಿ. ಮತ್ತನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 25ನೇ ವಚನದಿಂದ ಕೆಳಭಾಗದವರೆಗೆ. ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತನಾಡಿ ಅವರಿಗೆ ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಲಿಕ್ಕೆ ಅಪ್ಪಣೆ ಕೊಡು ಅನ್ನಲು. ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಸಾಕು. ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಷ್ಟು ವಾಕ್ಯ ಕೇಳಕ್ಕೆ ರೆಡಿ ಆಗಿದ್ದೀರಿ? ಹಲ್ಲೆಲೂಯಾ. ಬೆಳಗಿನ 4 ಗಂಟೆ ಜಾವದಲ್ಲಿ ಯೇಸು ನೀರಿನ ಮೇಲೆ ನಡೆದುಕೊಂಡು ಬರುವಾಗ ವಚನ ಹೇಳ್ತಾ ಇದೆ, ರಾತ್ರಿ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. 24 ಗಂಟೆಗಳ ಕಾಲ ಯೇಸುವಿನ ಜೊತೆಲಿದ್ದು ಯೇಸುವಿನ ವಾಕ್ಯವನ್ನು ಕೇಳಿ ಯೇಸು ಮಾಡುವಂತ ಅದ್ಭುತವನ್ನು ನೋಡಿ 5 ರೊಟ್ಟಿ 2 ಮೀನನ್ನ ಅನೇಕ ಜನರಿಗೆ ವರ್ತಿಸಿಕೊಟ್ಟದನ್ನ ನೋಡಿದಂಥ ಶಿಷ್ಯಂದರು, ಅನೇಕ ಭೂತಗಳನ್ನ ದೆವ್ವಗಳನ್ನ ಬಿಡಿಸಿದಂಥ ಅದ್ಭುತಗಳನ್ನ ನೋಡಿದಂಥ ಶಿಷ್ಯಂದರು, ಯೇಸುವಿನ ಸಮೀಪದಲ್ಲೇ ಕೂತು ಮುಖಾಮುಖಿಯಾಗಿ ದೃಷ್ಟಿಸಿ ವಾಕ್ಯವನ್ನು ಕೇಳಿದಂಥ ಶಿಷ್ಯಂದರು, ಯೇಸು ಸಮಾರ್ಯ ಪಟ್ಟಣಕ್ಕೆ ಹೋದರೆ ಸಮಾರ್ಯಕ್ಕೆ, ಯೆರೂಸಲೇಮಿಗೆ ಹೋದರೆ ಯೆರೂಸಲೇಮಿಗೆ ಪ್ರಯಾಣ ಮಾಡಿದಂಥ ಶಿಷ್ಯಂದರು, ಬೆಳಗಿನ ಜಾವದಿನ 4 ಗಂಟೆಯಲ್ಲಿ ನೀರಿನ ಮೇಲೆ ನಡೆದುಕೊಂಡು ಬರ್ತಿರುವಂಥ ಯೇಸುವನ್ನು ನೋಡಿ ಇವರು ಗುರುತು ಹಿಡಿತಿರುವಂಥದ್ದು ಅದು ಭೂತ ಇರಬಹುದು ಎಂಬುದಾಗಿ. ಹಲ್ಲೆಲೂಯಾ. ನೀವು ತುಂಬ ಸೀರಿಯಸ್ ಆಗಿದ್ರೆ ನೀವೆಲ್ಲ ಸ್ವಲ್ಪ ನಗಾಡಬೇಕು. ದೇವ್ರ ಸ್ತೋತ್ರ ಉಂಟು. ಓಕೆ, ನಾನು ಸ್ವಲ್ಪ ನನ್ನ ಪ್ರಸಂಗದ ಶೈಲಿ ಚೇಂಜ್ ಮಾಡ್ತೀನಿ. ದೇವ್ರ ಸ್ತೋತ್ರ. 24 ಗಂಟೆ ಊಟ ಮಾಡಿ 24 ಗಂಟೆ ಯೇಸುವಿನ ಜೊತೆ ನಡ್ಕೊಂಡು ಯೇಸು ನಡ್ಕೊಂಡು ಬರ್ತಿರೋದನ್ನ ನೋಡಿ ಶಿಷ್ಯಂದ್ರು ಹೇಳ್ತಾರೆ, ಏ ದೆವ್ವ ಬರ್ತೈತೆ ನೋಡು. ಯಾವ ಅನ್ಯರೆಲ್ಲ ಹೇಳ್ತಿರೋದು, ಪರಿಸರ ಸದ್ದುಕಾಯರು ಎಲ್ಲ ಹೇಳ್ತಾ ಇರೋದು, ಇದನ್ನ ಹೇಳ್ತಾ ಇರುವಂಥದ್ದು ಯೇಸುವಿನ ಜೊತೆ ನಡೆದಂತ ಶಿಷ್ಯಂದ್ರೆ. ಕೆಲವೊಂದು ಟೈಮಲ್ಲಿ ನಿನ್ನ ಜೀವಿತದಲ್ಲಿ ದೇವರು ಮಾಡುವಂತ ಅದ್ಭುತವನ್ನ ನೀನ್ ಗುರುತಿಸೋದು ಹಿಂಗೇನೆ. ಯೇಸುವನ್ನ ಆರಾಧನೆ ಮಾಡ್ತಿದ್ಯಾ, ಬೈಬಲ್ ಓದ್ತಿದ್ಯಾ, ಪ್ರಾರ್ಥನೆ ಮಾಡ್ತಿದ್ಯಾ, ಆರಾಧನೆ ಮಾಡ್ತಿದ್ಯಾ, ಚರ್ಚಿಗೆ ಬರ್ತಿದ್ಯಾ, ಆದ್ರೆ ದೇವರು ಮಾಡುವಂತ ಅದ್ಭುತಗಳನ್ನ ನಿನ್ನ ಕೈಲಿ ನಂಬಲಿಕ್ಕೆ ಆಗ್ತಾ ಇಲ್ಲ. ಪ್ರೀತಿ ದೇವರ ಮಕ್ಕಳು, ಒಂದು ಸತ್ಯ ಹೇಳ, ನಿನ್ನ ಆಲೋಚನೆ ಅಂತಲ್ಲ ಅವನ ಆಲೋಚನೆ, ಅವನ ಮಾರ್ಗದಂತಲ್ಲ ನಿನ್ನ ಮಾರ್ಗ. ಮನುಷ್ಯನ ಆಲೋಚನೆಗೆ ನಿಲುಕದೇ ಇರುವಂತ ರೀತಿಯಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ ನನ್ನ ದೇವರು. ನಂಬುವವರು ಆಮೇಲೆ ಹೇಳಿದ್ರು ಅವರಿಗೆ ಮಾತ್ರ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಹಲ್ಲೆಲೂಯಾ. ಅವರ ಥಿಂಕಿಂಗು ಯೇಸು ಕತ್ತ ಮೇಲಾದ್ರೂ ಬರ್ತಾನೆ, ನಡ್ಕೊಂಡಾದ್ರೂ ಬರ್ತಾನೆ, ನೀರಿನ ಮೇಲೆ ನಡ್ಕೊಂಡು ಬರೋದಿಲ್ಲ ಅನ್ನೋದು. ನಿನ್ನ ಜ್ಞಾನ ವಿಸ್ತರಿಸಲ್ಪಡುವಾಗ, ನಿನ್ನ ರಲಂ ವಿಸ್ತರಿಸಲ್ಪಡುವಾಗ ಮಾತ್ರವೇ ದೇವರ ಅದ್ಭುತವನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ನಿನಗೆ ಸಾಧ್ಯವಾಗೋದು. ಪೌಲನು ಬಹಳ ಸ್ಪಷ್ಟವಾಗಿ ಸುಂದರವಾಗಿ ಒಂದು ಮಾತು ಹೇಳ್ತಾನೆ, ಮನುಷ್ಯನ ಆಲೋಚನೆಯನ್ನ ಮನುಷ್ಯನ ಜೀವಾತ್ಮನೇ ಹೊರತು ಮತ್ತಾರಿಗೂ ಅದು ತಿಳಿಯೋದಿಲ್ಲ. ದೇವರ ಆತ್ಮನ ಆಲೋಚನೆ ದೇವರ ಆತ್ಮನಿಂದ ತುಂಬಲ್ಪಡುವವರಿಗೆ ಹೊರತು ಮತ್ತಾರಿಗೂ ಅದು ಗೋಚರ ಪಡೋದಿಲ್ಲ ಎಂಬುದಾಗಿ.
ನೀನು ಮಾನುಷಿಕವಾದಂಥ ರೆಲಮಲ್ಲಿ ನಿಂತ್ಕೊಂಡು ದೇವರ ಆಲೋಚನೆಯನ್ನ ನೀನು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಆದ್ರೆ ಆತ್ಮಿಕವಾದಂಥ ರೆಲಮಲ್ಲಿ ನಿಂತ್ಕೊಂಡು, ಆ ಅಂತರಿಕ್ಷದಲ್ಲಿ ನಿಂತ್ಕೊಂಡು ನಿನ್ನ ಲೋಕವನ್ನ ಬೇಕಾದ್ರೆ ನಿಭಾಯಿಸ್ಬೋದು. ಹಲೋ, ಮಾನಸಿಕವಾದಂಥ ರೀತಿಯಲ್ಲಿ ನಡ್ಕೊಂಡು, ಜಡಿಕದ ಸ್ವಭಾವದಲ್ಲಿ ನಿಂತ್ಕೊಂಡು ಆತ್ಮಿಕವಾದಂಥ ಆಲೋಚನೆಗಳನ್ನ, ಆತ್ಮಿಕವಾದಂಥ ಕಾರ್ಯಗಳನ್ನ ನಿಭಾಯಿಸ್ತೀನಿ ಎಂಬುದಾಗಿ ಏನಾದರೂ ನಿನಗೊಂದು ಕಾರ್ಯ ಇದ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ಅದರಿಂದ ಯಾವುದೇ ಕಾರಣಕ್ಕೂ ನೀನು ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯು ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ದೇವರಿಗೆ ಸ್ತೋತ್ರ ಉಂಟಾಗಲಿ, ಆತ್ಮನ ರೆಲಮಲ್ಲಿ ನಿಂತ್ಕೊಂಡು ಪರಿಶುದ್ಧಾತ್ಮನ ಅಡಿಸ್ಥಾನದಲ್ಲಿ ನೀನು ಎಲ್ಲವನ್ನ ನಿಭಾಯಿಸ್ಬೋದು. ಬೆಳಗಿನ ಜಾವದಲ್ಲಿ 4 ಗಂಟೆಗೆ ಬರ್ತಿರುವಂತ ಆ ನೀರಿನ ಮೇಲೆ ನಡ್ಕೊಂಡು ಬರ್ತಿರುವಂತ ಯೇಸುವನ್ನ ನೋಡಿ ಶಿಷ್ಯಂದ್ರೆಲ್ಲರೂ ಕೂಗ್ತಾ ಇದ್ದಾರೆ, ಇದು ದೆವ್ವವಲ್ಲದೆ ಬೇರೆ ಏನಲ್ಲ. ಯಾಕಂದ್ರೆ ಮನುಷ್ಯನ ಕೈಯಲ್ಲಿ, ದೇವರ ಕೈಯಲ್ಲಿ ಈ ರೀತಿಯಾಗಿ ನಡ್ಕೊಂಡು ನಾವು ಇದುವರೆಗೂ ಕಂಡಿಲ್ಲ. ಪ್ರಾಬ್ಲಮ್ ಏನು ಗೊತ್ತಾ, ಅವರು ಇದುವರೆಗೂ ಆ ರೀತಿಯಾಗಿ ಅದ್ಭುತವನ್ನ ಕಂಡಿಲ್ಲ ಅಷ್ಟೇ. ನೀನು ಜೀವಿಸಬೇಕಾಗಿರೋದು ಯಾವ ತರ ಗೊತ್ತಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 18ನೇ ವಚನ ತೆಗೆದೋದ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 18ನೇ ವಚನ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನ ಅನುಭವಿಸಿದ್ರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲೋ, ತಾನೇ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮಗೆ ಉದಾಹರಣೆ ಗುರಿತಿಲ್ಲ, ಅರ್ಥ ಗುರಿತಿಲ್ಲ ಹೇಳ್ತೀನಿ. ಎಲ್ಲರೂ ಗಮನಿಸಿ ದೇವರಿಗೆ ಸ್ತೋತ್ರ. ಯಾರಾದ್ರೂ ಒಬ್ರು ವಾಕ್ಯ ಓದಿದ್ರೆ ಸಾಕು, ಇನ್ನೆಲ್ಲ ನನ್ನನ್ನೇ ದೃಷ್ಟಿಸಿ ನೋಡ್ರಿ ಸಾಕು. ನೀವು ಬರ್ಕೊಳ್ಳೋದಿದ್ರೆ ಬರ್ಕೊಳ್ರಿ, ಮತ್ತೆ ಮನೆಗೆ ಹೋಗಿ ಅದನ್ನು ನೀವು ಧ್ಯಾನ ಮಾಡಿದ್ರಿ. ವಾಕ್ಯಗಳನ್ನ ಹೇಳುವಾಗ ಬರ್ಕೊಳ್ರಿ, ಮನೆಗೆ ಹೋಗಿ ಧ್ಯಾನ ಮಾಡ್ರಿ. ಯಾರು ಬೈಬಲ್ ತೆಗೆದ್ಬೇಡ, ಓದೋರು ಇದ್ದಾರೆ, ದೇವ್ರಿಗೆ ಸ್ತೋತ್ರ ಓದ್ತಾರೆ. ನಾನು ಸುಮ್ಮನೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲೊಂದು ಹಳ್ಳ ಇದೆ, ಗೊತ್ತಿಲ್ದಂಗೆ ನನ್ನ ಹಳ್ಳದಲ್ಲಿ ಬಿದ್ದೋಗ್ಬಿಟ್ರೆ ನನಗೆ ಏಟಾಗ್ತದೆ. ನಾನು ಕಂಪ್ಲೀಟಾಗಿ ನನ್ನ ಹಳ್ಳದಲ್ಲಿ ಬಿದ್ದಿರ್ತೀನಿ. ಈಗ ನಾನು ಬಿದ್ದು ಎದ್ದು ಒಂದು ಎಕ್ಸ್ಪೀರಿಯನ್ಸ್ ನನಗಿದೆ. ಬಿದ್ದರೆ ಎಷ್ಟು ಆಳ ಇದೆ, ಎಷ್ಟು ಪೆಟ್ಟಾಗ್ತದೆ, ಎಷ್ಟು ನೋವಾಗ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಕಾಜು ಪಾಸ್ತ್ರ ಏನಾದರೂ ಅಲ್ಲಿಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನಗೆ ಹೇಳಕ್ಕೆ ಸಾಧ್ಯ, ಅಲ್ಲಿಗೆ ಹೋಗ್ಬೇಡ್ರಿ, ಅಲ್ಲೊಂದು ಹಳ್ಳ ಇದೆ, ಅಲ್ಲಿ ಬಿದ್ದರೆ ಇಷ್ಟು ಏಟಾಗ್ತದೆ, ತುಂಬ ನೋವಾಗ್ತದೆ, ಅಲ್ಲಿಗೆ ಹೋಗ್ಬೇಡ್ರಿ ಎಂಬುದಾಗಿ ಹೇಳಲಿಕ್ಕೆ ನನಗೇನಿದೆ, ಎಕ್ಸ್ಪೀರಿಯನ್ಸ್ ಇದೆ. ಪ್ರೀತಿ ದೇವರ ಮಕ್ಕಳು, ನಿನಗೊಂದು ಸತ್ಯ ಹೇಳ, ನೀನು ಆರಾಧನೆ ಮಾಡ್ತಿರುವಂಥ ಯೇಸುವಿಗೆ ನಿನ್ನ ಇವತ್ತಿನ ಪರಿಸ್ಥಿತಿಯ ಅನುಭವ ಆಲ್ರೆಡಿ ಇದೆ. ಹಲೋ, ನಿನ್ನ ನಂಬಿಕೆ ದ್ರೋಹ ಅನುಭವಿಸ್ತಾ ಇದೆಯಾ, ಅವನು ಆಲ್ರೆಡಿ ಅನುಭವಿಸಿದ್ದಾನೆ. ನಿನ್ನ ಕಣ್ಣೀರು ಸುರಿಸಿದ್ಯಾ, ಅವನು ಆಲ್ರೆಡಿ ಕಣ್ಣೀರು ಸುರಿಸಿದ್ದಾನೆ. ನಿನ್ನ ವೇದನೆ ಅನುಭವಿಸ್ತಾ ಇದೆಯಾ, ಅವನು ಆಲ್ರೆಡಿ ವೇದನೆ ಅನುಭವಿಸಿದ್ದಾನೆ. ನೀನು ನೋವು ಅನುಭವಿಸ್ತಿದ್ಯಾ, ಅವನು ಆಲ್ರೆಡಿ ನೋವನ್ನು ಅನುಭವಿಸಿದ್ದಾನೆ. ನೀನು ಆರಾಧನೆ ಮಾಡ್ತಿರುವಂಥ ಯೇಸುವಿಗೆ ನಿನ್ನ ಪ್ರತಿಯೊಂದು ನೋವಿನ ಅನುಭವ ಮುಂಚೆಯೇ ಇದೆ. ಅದಕ್ಕೆ ನೀನು ಶೋಧನೆಗೆ ಆಯಾ ಸಮಯದಲ್ಲಿ ಬರುವಾಗ ಅದನ್ನು ತಪ್ಪಿಸಲಿಕ್ಕೆ ಅವನಿಗಿಂತ ಅನುಭವಶಾಲಿ ಮತ್ತೊಬ್ಬನಿಲ್ಲ, ಅವನಿಗಿಂತ ಶಕ್ತಿಶಾಲಿ ಮತ್ತೊಬ್ಬನಿಲ್ಲ, ಅವನಿಗಿಂತ ಉತ್ತಮನಾದವನು ಮತ್ತೊಬ್ಬನಿಲ್ಲ. ನೀನು ಶೋಧಿಸಲ್ಪಡುವಂಥ ಸಮಯದಲ್ಲಿ ನಿನ್ನನ್ನು ಬಿಡಿಸಲಿಕ್ಕೆ ಶೋಧಿಸಲ್ಪಟ್ಟು ಅನುಭವವನ್ನು ಅನುಭವಿಸಿದಂಥ ಯೇಸು ಆಲ್ರೆಡಿ ನಿನ್ನ ಮುಂದೆ ನಿಂತಿದ್ದಾನೆ ಅನ್ನೋದನ್ನು ಮರಿಬೇಡ. ಹಲ್ಲೆಲೂಯಾ. ಹಾಗಾದ್ರೆ ನೀನು ಒಂದು ವಿಚಾರ ತಿಳ್ಕೊಳ್ಬೇಕು, ನನ್ನ ನಾಳೆ ದಿನದ ಎಲ್ಲ ಕಾರ್ಯಗಳನ್ನು ಅರಿತಂತ ದೇವರು ನನ್ನ ಮುಂದೆ ನಿಂತಿದ್ದಾನೆ ಅನ್ನೋದನ್ನ ನಿನ್ನ ಪರಿಜ್ಞಾನದಲ್ಲಿ ನೀನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ರೆಲಮ್ ನಿನಗೆ ಗೊತ್ತಾದ್ರೆ ನಿನ್ನ ಮುಂದೆ ದೇವರು ಉಂಟು ಮಾಡುವಂತ ಎಲ್ಲಾ ಅದ್ಭುತಗಳನ್ನ ಬಹಳ ಸುಂದರವಾಗಿ ಗ್ರಹಿಸಿಕೊಳ್ಳಲಿಕ್ಕೂ ಅನುಭವಿಸಲಿಕ್ಕೂ ಸಾಧ್ಯವಾಗ್ತದೆ. ನಾವೆಲ್ಲರೂ ಕೂಡ ಒಂದು ಪರಲೋಕದ ಪ್ರಾರ್ಥನೆಯನ್ನ ಯಾವಾಗಲೂ ಮಾಡೋದುಂಟು, ಧ್ಯಾನ ಮಾಡೋದುಂಟು. ಅದ್ರ ವಾಕ್ಯದಲ್ಲಿ ಈ ರೀತಿಗೆ ಬರೆಯಲ್ಪಟ್ಟಿದೆ. ಅದ್ರಲ್ಲಿ ಒಂದು ಲೈನ್ ಈ ರೀತಿಯಾಗಿದೆ, ದೇವರಿಗೆ ಸ್ತೋತ್ರ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ. ಅದರ ಅರ್ಥ ಏನು ಗೊತ್ತಾ? ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿಮಗೆ ಅದರ ಈಸಿಯಾಗಿ ಅರ್ಥವಾಗೋರಂತ ಹೇಳ್ತೀನಿ. ಹಲ್ಲೆಲೂಯಾ. ಇವತ್ತು ನಾನು ಈ ಶನಿವಾರದಂದು ಈ 4ನೇ ತಾರೀಕು 4ನೇ ತಿಂಗಳಿನ 2026ನೆಯ ಈ ಒಂದು ವರ್ಷದಲ್ಲಿ ಈ ದಿನದಲ್ಲಿ ಪ್ರಸಂಗ ಮಾಡಬೇಕೆಂಬುದಾಗಿ ಆಲ್ರೆಡಿ ದೇವರನ್ನು ಪರಲೋಕದಲ್ಲಿ ನೆನ್ನೆಯೇ ನೆರವೇರಿಸಾಯಿತು. ಅದು ನೆರವೇರಿದನ್ನೇ ಆಗಿದೆ, ನಾನು ಇಲ್ಲಿ ಭೂಲೋಕದಲ್ಲಿ ನೆರವೇರಿಸ್ತಾ ಇರೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಗೊಂದು ವಿಚಾರ ಹೇಳ್ತೇನೆ. 2026ರಲ್ಲಿ ಏನ್ ಮಾಡ್ಬೇಕು ಅಂತ 2025ರಲ್ಲಿ ದೇವರು ಡಿಸೈಡ್ ಮಾಡಿದ್ರು. 2027ರಲ್ಲಿ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಆಲ್ರೆಡಿ ಲಿಸ್ಟ್ ದೇವರು ಹೊಂದ್ಕೊಂಡಿದ್ದಾನೆ. ಹಲ್ಲೆಲೂಯಾ.
ಎಷ್ಟು ಜನ ಗ್ರಹಿಸ್ಕೊಳ್ತಾ ಇದ್ದೀರಿ? ಹಲ್ಲೆಲೂಯಾ. ಸೊ ಆ ಆತ್ಮನ ಅಭಿಷೇಕವನ್ನ, ಆ ಸಾನ್ನಿಧ್ಯವನ್ನ ನೀನು ಹೊಂದ್ಕೊಂಡ್ರೆ ಸಾಕು. ನಿನ್ನ ಮುಂದೆ ನಡೀತಿರುವಂತ ಎಲ್ಲ ಕಾರ್ಯಗಳು ನಿನಗೆ ಆಲ್ರೆಡಿ ಅನುಭವ ಆಗಿರ್ತದೆ. ಯಾಕಂದ್ರೆ ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನಾಗಿರ್ತಾನೆ. ಆಮೇನ್. ನೀನ್ ಏನನ್ನ ಅನುಭವಿಸ್ತೀಯೋ, ನೀನ್ ಏನನ್ನ ನೋಡ್ತೀಯೋ, ಯಾವ ಅದ್ಭುತಗಳನ್ನ ನೀನು ನಿರೀಕ್ಷಿಸ್ತಿದ್ಯೋ, ಅದು ಆಲ್ರೆಡಿ ದೇವರು ನಿನ್ನ ಜೀವಿತದಲ್ಲಿ ನಿನಗೋಸ್ಕರ ಮುಂಚೆಯೇ ಉಂಟು ಮಾಡಿದಾಗಿರ್ತದೆ. ಅದು ನಿನಗೆ ಆಶ್ಚರ್ಯವಾಗೋದಿಲ್ಲ. ಶಿಷ್ಯಂದ್ರ ರೀತಿಯಲ್ಲಿ ಇದು ಭೂತವಿರ್ಬೋದು ಎಂಬುದಾಗಿ ನೀನು ಚರ್ಚೆ ಮಾಡೋದಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಅವರು ಅದುವರೆಗೂ ಯೇಸುವನ್ನ ನೋಡಿದ್ದಾರೆ, ಆತ್ಮನ ಸಾನ್ನಿಧ್ಯವನ್ನ ನೋಡಿಲ್ಲ. ಅದಕ್ಕೆ ಪೇತ್ರ ಯೇಸು ಬೆಟ್ಟದ ಮೇಲೆ, ಬೆಟ್ಟದ ತುದಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ, ಮೋಶೆ ಎಲಿ ಇಳಿದು ಬಂದಾಗ ಇವನು ಇದನ್ನು ನೋಡಿಬಿಟ್ಟು, ಓಕೆ ದೇವ್ರಿಗೆ ಸ್ತೋತ್ರ, ಇದೇನೋ ದೊಡ್ಡ ವಿಚಾರ ಇದೆ, ಒಂದು ಪರ್ಣಶಾಲೆಗಳನ್ನು ಕಟ್ಬಿಡೋಣ, ಯೇಸುವನ್ನು ಇಲ್ಲೇ ಕಟ್ಟಾಕ್ಬಿಡೋಣ ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದು. ನಿನ್ನ ಥಿಂಕಿಂಗ್ ಲೆವೆಲ್ ಬದಲಾಗ್ಲಿ ಇವತ್ತು, ನಿನ್ನ ಆಲೋಚನಾ ಶಕ್ತಿ ಬದಲಾಗ್ಲಿ ಇವತ್ತು, ನೀನು ನೋಡುವಂಥ ದೃಷ್ಟಿ ಬದಲಾಗ್ಲಿ ಇವತ್ತು. ಆಮೇಲೆ ಇಸ್ರೇಲ್ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಎರಿಕೋ ಕೋಟೆನ ನೋಡ್ತಾ ಇದ್ದಾರೆ. ಎರಿಕೋ ಕೋಟೆ ನೋಡ್ಬೇಕಾದ್ರೆ, ಆ ಎರಿಕೋ ಕೋಟೆ ಹೋಗೋದೇ ಬೇಡ, ಇಷ್ಟಿಷ್ಟು ದೊಡ್ಡ ಎತ್ತರದವಾಗಿರುವಂಥ ಮನುಷ್ಯರಿದ್ದಾರೆ, ದೊಡ್ಡ ದೊಡ್ಡ ಆಯುಧಗಳಿದೆ, ನಾವು ಹೋದ್ರೆ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಸೆರೆ ಹಿಡಿತಾರೆ, ನಮ್ಮ ಕತೆ ಮುಗೀತು, ನಮ್ಮ ಜೀವಿತ ಮುಗೀತು, ಹೋಗೋದೇ ಬೇಡ. ದೇವ್ರು ಇದನ್ನ ನೋಡಿದ್ರು. ನೆಕ್ಸ್ಟ್ ದೇವ್ರು ಮಾಡ್ತಾ ಇರ್ತೇನೆ ಗೊತ್ತಾ? ಯೆಹೋಶುವನೇ ಬಾ, ಇವರ ಮುಂದೆ ಮಂಜೂಷದ ಪೆಟ್ಟಿಗೆನ ಹೊತ್ಕೊಂಡು 7 ಯಾಜಕರನ್ನ ನೆಡಲಿಕ್ಕೆ ಹೇಳು. ಯಾಕೋ ಇವರು ಇಸ್ರಾಯೇಲರೆಲ್ಲರೂ ಕೂಡ ಎರಿಕೋ ಕೋಟೆಯನ್ನು ನೋಡಿ ಭಯ ಪಡ್ತಾ ಇದ್ದಾರೆ. ಎರಿಕೋ ಕೋಟೆಯನ್ನು ನೀನು ನೋಡುವ ಅಷ್ಟು ಸಮಯ ನೀನು ಭಯ ಪಡ್ತೀಯ. ನೀನು ಮಂಜೂಷದ ಪೆಟ್ಟಿಗೆಯನ್ನ, ವಾಗ್ದಾನದ ಒಡಂಬಡಿಕೆಯ ಪೆಟ್ಟಿಗೆಯನ್ನು ನೋಡುವಾಗ ನಿನಗೆ ಧೈರ್ಯ ಬರ್ತದೆ. ನೀನು ಆಟೋಮೆಟಿಕ್ ಆಗಿ ಸುತ್ತಲಿಕ್ಕೆ ಪ್ರಾರಂಭ ಮಾಡ್ತೀಯ. ಅದಕ್ಕೆ ಪೌಲ ಹೇಳ್ತಾ ಇರೋದು, ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸಬೇಕು. ಕಾಣುವಂಥದ್ದು ಸ್ವಲ್ಪ ಸಮಯ ಮಾತ್ರ ಇರ್ತದೆ, ಕಾಣದಿರುವಂಥದ್ದು ಸದಾ ಕಾಲವಿರ್ತದೆ. ಎರಿಕೋ ಕೋಟೆಯನ್ನು ನೋಡಿ ನೀನ್ ಭಯ ಪಟ್ಟಾಗ ದೇವರು ಮಾಡುವಂಥದ್ದೇನು ಗೊತ್ತಾ? ನಿನ್ನ ಮುಂದೆ ಒಬ್ಬ ವಾಕ್ಯವಾಗಿರುವ ಆತನನ್ನು ಕಳಿಸಲಿಕ್ಕೆ, ನಿನ್ನ ಮುಂದೆ ವಾಗ್ದಾನವನ್ನು ಕಳಿಸಲಿಕ್ಕೆ ಪರಿಶುದ್ಧಾತ್ಮನ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಒಡಂಬಡಿಕೆಯ ಪೆಟ್ಟಿಗೆಯನ್ನು ನೋಡುವಾಗ ಅವರು ಎರಿಕೋ ಕೋಟೆಯನ್ನು ನೋಡೋದನ್ನು ನಿಲ್ಲಿಸಿದ್ರು. ಮಕ್ಕಳೇ, ನಿನ್ನ ಮುಂದೆ ಇರುವಂತ ವಿರೋಧವನ್ನ, ಅವಮಾನವನ್ನ, ಪ್ರತಿಕೂಲಗಳನ್ನ ನೋಡಿ ಭಯ ಪಡೋದನ್ನ ನಿಲ್ಲಿಸು. ನಿನ್ನ ಮೇಲೆ ಒಂದು ವಾಗ್ದಾನ ಇದೆ, ನಿನ್ನ ಮೇಲೆ ಒಂದು ಪ್ರವಾದನ ಶಬ್ದ ಇದೆ. ಪರಿಶುದ್ಧಾತ್ಮನ ಸೇವಕರ ಮುಖಾಂತರ, ಪಾಸ್ಟಮ್ಮನ ಮುಖಾಂತರ, ದೇವರ ಆತ್ಮನಿಂದ ನಿನಗೊಂದು ವಾಗ್ದಾನವನ್ನ ದೇವರು ನೋಡಿದ್ರೆ ಅದನ್ನ ಬಿಗಿಯಾಗಿ ಹಿಡ್ಕೋ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ, ಭಯಪಟ್ಟಿದ್ದು ಸಾಕು ಮಕ್ಕಳೇ. ಅಲ್ಲಿ ಹಳ್ಳ ಇದೆ ಅಂತ ನೋಡಿ ಭಯಪಟ್ಟಂತ ನೀನು, ನಿನಗೊಬ್ಬ ಸೇತುವೆಯಾಗಿ ಅಲ್ಲೊಬ್ಬ ನಿಂತಿದ್ದ ಅನ್ನೋದನ್ನ ನೋಡಲಿಕ್ಕೆ ನೀನು ಪ್ರಾರಂಭ ಮಾಡಿದ್ರೆ, ಎಲ್ಲರಿಗೂ ಅಲ್ಲ, ಕೆಲವರು ಮಾತ್ರ ಅರ್ಥ ಆಗ್ತಾರೆ. ದೇವರಿಗೆ ಸ್ತೋತ್ರ. ಅಲ್ಲಿ ಹಳ್ಳ ಇದೆ ಅನ್ನೋದನ್ನ ನೀನು ನೋಡ್ತಾ ಇದೆಯಾ, ಅಲ್ಲೇ ಸೇತುವೆಯನ್ನು ಕೂಡ ನಿಂತಿರುವಾಗಿ ಸೇತುವೆ ಆಗಿರೋ ಒಬ್ಬನು ಇದ್ದಾನೆ ಅನ್ನೋದನ್ನ ನೀನು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಹಳ್ಳವನ್ನು ನೋಡಿ ನೀನು ಅಲ್ಲೇ ನಿಲ್ಲೋದಿಲ್ಲ, ಸೇತುವೆನ ಕಂಡು ನೀನು ಹಳ್ಳವನ್ನು ದಾಟ್ತೀಯ. ಓ ರಾಮ್ ಶಾಖಲ್ಲ ರಾಸಿ ಅಂತಲ ರಗಡ, ನೀನು ದಾಟದೀಯಾ. ಹಳ್ಳವನ್ನು ನೋಡಿ ನಿನ್ನನ್ನು ಭಯಪಡಿಸ್ತಿರುವಂಥ ಸೈತಾನನ ಒಂದು ಪದ್ಧತಿ ಆಗಿದ್ರೆ, ಹಳ್ಳ ಇದೆ, ನೀನು ಹೋಗ್ಬೇಡ, ನಿನ್ನ ಕೈಲಿ ದಾಟಕ್ಕಾಗಲ್ಲ, ನೀನು ಬೀಳ್ತೀಯ, ಅದು ಆಳವಾಗಿದೆ, ಅದು ನೋವಾಗ್ತದೆ, ಇದು ಸೈತಾನ್ ನಿನ್ನನ್ನು ಭಯಪಡಿಸ್ಬೋದು. ಆದ್ರೆ ದೇವರಾತ್ಮನ ಹೇಳ್ತಾ ಇದ್ರೆ, ಇಲ್ಲ, ನಿನ್ನ ಕಾಲು ಕಲ್ಲಿಗೆ ತಗಲದ ರೀತಿಯಲ್ಲಿ ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳಲಿಕ್ಕೆ ದೂತನಿದ್ದಾನೆ, ನಾನು ಆಜ್ಞಾಪಿಸಿದ್ದೇನೆ. ಈ ಹಳ್ಳವನ್ನು ದಾಟಲಿಕ್ಕೆ ಒಂದು ಸೇತುವೆ ಇದೆ, ಅದನ್ನು ನೋಡು, ನೀನು ದಾಟು ಎಂಬುದಾಗಿ ಪರಿಶುದ್ಧಾತ್ಮನು ಕೆಲವರನ್ನ ನೋಡಿ ಆತ್ಮದಲ್ಲಿ ಪ್ರವಾದಿಸಲಿಕ್ಕೆ ಹೇಳ್ತಾ ಇದ್ದಾನೆ. ಸ್ವೀಕಾರ ಮಾಡೋರು ಯಾರಾದ್ರೂ ಇರೋದಾದ್ರೆ ಶಕ್ತವಾಗಿ ಈಗ ನಮ್ಮ ಶಂತಲ ಮರಗಡ ವೈಡಲ್ ಪ್ರೌದಗ ಡಂತಲ ರಗಡ, ಇದುವರೆಗೂ ಬಿದ್ದಂತ ಸೋಲನ್ನ ನೀನು ನೋಡ್ದೆ, ಕಣ್ಣು ನೀರನ್ನ ನೋಡ್ದೆ, ಅವಮಾನವನ್ನ ನೋಡ್ದೆ. ಆದ್ರೆ ದೇವರಾತ್ಮನ ಹೇಳ್ತಾ ಇದ್ದಾನೆ, ಅದರ ಮಧ್ಯದಲ್ಲಿರುವಂತ ನನ್ನನ್ನ ನೋಡಲಿಕ್ಕೆ ಪ್ರಾರಂಭ ಮಾಡೋದಾದ್ರೆ ನೀನಿನ್ನು ಸೋಲೋದಿಲ್ಲ. ಸಿಂಗಕ್ಕೆ ಬಿಯೋ ಸೂಳೆ ನೆರುಪೋ
அவர் என்னை காத்திடுவார். சிங்கக்கெபியோ சூளை நெருப்போ அவர் என்னை காத்திடுவார். அவரே என்னை காண்பவர், அவரே என்னை அவரே என்னை காண்பவர், அவரே என்னை காப்பவர். சிங்கக்கெபியோ சூளை நெருப்போ அவர் என்னை காத்திடுவார். சிங்கக்கெபியோ சூளை நெருப்போ அவர் என்னை ಕಾತಿಡುವಾರ್. ಸಿಂಹದ ಗವಿಯೋ ಬೆಂಕಿಯಾವಿಯೋ ಅವರು ನನ್ನ ಕಾಯುವರು. ಸಿಂಹದ ಗವಿಯೋ ಬೆಂಕಿಯಾವಿಯೋ ಅವರು ನನ್ನ ಕಾಯುವರು.